ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ಯಾಮ್ ಸುಂದರ್ ಅಂತ, ಸರ್ಕಾರಿ ಉದ್ಯೋಗಿ. ನನ್ನ ಮಗಳು ಶ್ರದ್ಧಾ ಎಸ್ ಕಶ್ಯಪ್ ಯುನಿಕ್ ಅಕಾಡೆಮಿಯ 5ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ನಾವು ಕಳೆದ 8 ವರ್ಷಗಳಿಂದ ನಮ್ಮ ಮಗಳನ್ನ ಯುನಿಕ್ ಅಕಾಡೆಮಿಗೆ ಕಳಿಸ್ತಾ ಇದ್ದೀವಿ. ನಾವು ಅವಳ ಎಜುಕೇಷನ್ ಕೆರಿಯರ್ನ ಶುರು ಮಾಡಿದಾಗ ನರ್ಸರಿನಲ್ಲಿ ನಾವು ಯಾವ ಶಾಲೆಗೆ ಕಳಿಸೋದು ಅಂತ ಯೋಚನೆ ಮಾಡಿ ಯುನಿಕ್ ಅಕಾಡೆಮಿಗೆ ಕಳಿಸಿದಾಗ ನಮ್ಮ ಪ್ರಿಯಾರಿಟಿಗಳೇ ಬೇರೆ ಇರುತ್ತೆ. ಯಾಕೆಂದ್ರೆ ನರ್ಸರಿನಲ್ಲಿ ಮನೆಯಿಂದ ಮಕ್ಕಳು ಶಾಲೆಗೆ ಹೋಗ್ತವೆ, ಶಾಲೆಗೆ ಹೋದಾಗ ಮಕ್ಕಳನ್ನ ಕೇರ್ ಮಾಡಬೇಕು, ಮಕ್ಕಳನ್ನ ಮನೆಯಿಂದ ಶಾಲೆಯ ವಾತಾವರಣಕ್ಕೆ ಹೊಂದಿಸ್ಬೇಕು ಅನ್ನೋ ಪ್ರಿಯಾರಿಟಿ ಇರುತ್ತೆ. ಅದನ್ನ ಯುನಿಕ್ ಅಕಾಡೆಮಿ ತುಂಬಾ ಚೆನ್ನಾಗಿ ನೋಡಿಕೊಂಡು ಮಕ್ಕಳನ್ನ ಶಾಲೆಗೆ ಹೊಂದಿಸಿ ಮಕ್ಕಳ ಬೆಳವಣಿಗೆಗೆ ಹಂತ ಹಂತವಾಗಿ ಕೆಲಸ ಮಾಡ್ಕೊಂಡು ಹೋಗಿದೆ. 5ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಶ್ರದ್ಧಾ ABC ಮಾಂಟೆಸರಿಯಿಂದ ಯುನಿಕ್ ಅಕಾಡೆಮಿಗೆ ಶಿಫ್ಟ್ ಆದಾಗ ಅವಳ ಸರ್ವತೋಮುಖ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಯುನಿಕ್ ಅಕಾಡೆಮಿ ಒಂದು ಶಾಲೆಯಾಗಿ ಎಲ್ಲ ಫೆಸಿಲಿಟಿಗಳನ್ನ, ಅಂದ್ರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಬಸ್ ಫೆಸಿಲಿಟಿ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಪಾಠ ಪ್ರವಚನಗಳಾಗಿರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಆಗಿರ್ಬೋದು, ಎಲ್ಲವನ್ನ 100% ಕೊಟ್ಟು ನಮ್ಮ ಮಕ್ಕಳನ್ನ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಹಿರಿಯರೊಬ್ರು ಹೇಳ್ತಾರೆ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ. ಅದು ನಾವು ನಮ್ಮ ಮಗಳಲ್ಲಿ ಕಾಣ್ತಾ ಇದ್ದೀವಿ. ಅವಳಿಗೆ ಪ್ರತಿಭಾ ಕಾರಂಜಿಗೆ ಪ್ರೋತ್ಸಾಹಿಸಿ ಪ್ರತಿಭಾ ಕಾರಂಜಿಗಳಲ್ಲಿ ಭಾಗವಹಿಸಕ್ಕೆ ಅನುಕೂಲ ಮಾಡಿಕೊಟ್ಟಿರೋದಾಗಿರ್ಬೋದು, ಅದೇ ರೀತಿ ಶಾಲೆನಲ್ಲಿ ನಡೀತಕ್ಕಂಥ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಿರ್ಬೋದು, ಪಾಠ ಪ್ರವಚನಗಳಲ್ಲಿ ಮಕ್ಕಳನ್ನ ತಿದ್ದಿ ತೀಡಿ ಅವ್ರನ್ನ ಒಳ್ಳೆ ಬೆಳವಣಿಗೆ ಕಡೆಗೆ ಕರ್ಕೊಂಡು ಹೋಗ್ತಿರೋಂಥದ್ದಾಗಿರ್ಬೋದು, ಎಲ್ಲವನ್ನ ಶಾಲೆ 100% ಮಾಡ್ತಾ ಇದೆ. ಸೊ ಇದೆಲ್ಲವನ್ನು ಮನಗಂಡಂತ ನಾವು ನಮ್ಮ ಮಗನ್ನು ಅಲ್ಲಿಗೆ ಸೇರಿಸಿದ್ವಿ. ಅವನು ಕೂಡ ಈಗ ನರ್ಸರಿ ಓದ್ತಾ ಇದ್ದಾನೆ. ಸೊ ಶಾಲೆ 100% ನಮಗೆ ಸಂತೋಷವನ್ನು ತಂದುಕೊಟ್ಟಿದೆ. ಧನ್ಯವಾದಗಳು.